ಇವತ್ತು ರಾಜ್ಯದ ಜನರ ಬಹಳ ನಿರೀಕ್ಷೆಯ ಬಜೆಟ್ ಮಂಡನೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ದಾಖಲೆ ಅಂದ್ರೆ 17ನೇ ಬಾರಿಗೆ ಬಜೆಟ್ ಮಂಡನೆಗೆ ಕಳೆದ ಕೆಲ ತಿಂಗಳಿಂದ ತಯಾರಿಗಳನ್ನ ಮಾಡಿಕೊಂಡಿದ್ರು. ಇವತ್ತು ಆ ಬಜೆಟ್ ಮಂಡನೆಯನ್ನ ಮಾಡಲಿದ್ದಾರೆ. ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಸಿಎಂ ಬಜೆಟ್ ಮಂಡನೆಯನ್ನ ಶುರು ಮಾಡ್ತಾರೆ. ಅದನ್ನ ಓದೋದಕ್ಕೆ ಶುರು ಮಾಡ್ತಾರೆ. ಬೆಳಗ್ಗೆ 10:15 ರಾಹುಕಾಲದ ಹಿನ್ನೆಲೆಯಲ್ಲಿ 10 ಕಾಲಿಗೆನೆ ಬಜೆಟ್ ಮಂಡನೆಯನ್ನ ಶುರು ಮಾಡ್ತಾರೆ. ಇನ್ನು ಈ ಬಾರಿಯ ಬಜೆಟ್ನ ಗಾತ್ರ ಸುಮಾರು 4.49 ಲಕ್ಷ ಕೋಟಿ ತಲುಪುವಂತ ಸಾಧ್ಯತೆಗಳಿದೆ. ಇನ್ನು ಬಜೆಟ್ ಮೇಲೆ ಜನ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಒಂದೊಂದು ಜಿಲ್ಲೆಯವರಿಗೆ ಒಂದೊಂದು ಬೇಡಿಕೆ ಇದೆ, ನಿರೀಕ್ಷೆಗಳು ಸಾಕಷ್ಟಿದೆ. ಬಜೆಟ್ ಅಲ್ಲಿ ಜನರ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಬೆಂಗಳೂರಿಗೆ 10,000 ಕೋಟಿ ಅನುದಾನ ಸಿಗುವಂತ ನಿರೀಕ್ಷೆ ಇದೆ. ಬಜೆಟ್ ನಲ್ಲಿ 3ನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಭೂಸ್ವಾಧೀನ ಘೋಷಣೆ ಮಾಡುವಂತ ನಿರೀಕ್ಷೆ ಇದೆ. ಭೂಸ್ವಾಧೀನಕ್ಕೆ 8ರಿಂದ 10,000 ಕೋಟಿ ಘೋಷಣೆಯ ನಿರೀಕ್ಷೆ ಇದೆ. ಹಿಂದುಳಿದ 172 ತಾಲೂಕುಗಳಿಗೆ 8ರಿಂದ 9,000 ಹಣ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. 8ರಿಂದ 9,000 ಕೋಟಿ ಘೋಷಣೆ ಮಾಡುವಂತ ನಿರೀಕ್ಷೆ ಇದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ 1% ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ. ಅಬಕಾರಿ ಮುದ್ರಾಂಕ ಸುಂಕ ಹೆಚ್ಚಳ ಸಾಧ್ಯತೆ ಇದೆ. ಕೃಷಿ ಸಹಕಾರ ವಲಯಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆಯ ಸಾಧ್ಯತೆ ಇದೆ. ಅನ್ನಭಾಗ್ಯದ ಜೊತೆಯಲ್ಲಿ ಇಂದಿರಾ ಕಿಟ್ ನೀಡುವಂತ ಒಂದು ಮಹತ್ವದ ಯೋಜನೆಯ ಘೋಷಣೆನೂ ನಿರೀಕ್ಷೆಯಲ್ಲಿದೆ. ಇನ್ನು ಸಿದ್ದು ಸೂರು ಹೆಸರಲ್ಲಿ ಆಶ್ರಯ ಯೋಜನೆಯ ಘೋಷಣೆ ಮಾಡುವಂತ ನಿರೀಕ್ಷೆಗಳಿದೆ. ಇನ್ನು ಗ್ರಾಮ ಪಂಚಾಯತಿಗೆ ಮಹಾತ್ಮ ಗಾಂಧಿ ಹೆಸರು ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಬಜೆಟ್ ಕುರಿತಂತೆ ಈ ಕ್ಷಣದ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ 3 ಜನ ರಿಪೋರ್ಟರ್ಸ್. 3 ಜನಕ್ಕೂ ವೆರಿ ಗುಡ್ ಮಾರ್ನಿಂಗ್ ಕಳಿಸ್ತಾ ಫಸ್ಟ್ ಬಜೆಟ್ ನ ನಿರೀಕ್ಷೆ ಬಗ್ಗೆ ತಿಳ್ಕೊಂಬೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಅವರಿಂದ. ಚಿದಾನಂದ್ ಪಟೇಲ್, ಕಳೆದ ಕೆಲ ತಿಂಗಳಿಂದ ಲೆಕ್ಕ ರಾಮಯ್ಯ ಅಂತಾನೆ ಫೇಮಸ್ ಆಗಿರುವಂತಹ ಸಿದ್ದರಾಮಯ್ಯ ಅವರು ವೈಯಕ್ತಿಕವಾಗಿ ನೋಡೋದಾದ್ರೆ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಜನರಿಂದಲೂ ಸಾಕಷ್ಟು ನಿರೀಕ್ಷೆಗಳಿರೋದ್ರಿಂದ ಅವ್ರಿಗೂ ಪರ್ಸ್ನಲಿ ಒಂದು ರೆಕಾರ್ಡ್ ಆಗ್ತಾ ಇರೋದ್ರಿಂದ ಸೊ ಜನರ ನಿರೀಕ್ಷೆ ಏನು, ಹಾಗೆಯೇ ಸಿದ್ದರಾಮಯ್ಯ ಪರ್ಸ್ನಲಿ ಯಾವೆಲ್ಲ ಘೋಷಣೆಗಳನ್ನ ಮಾಡುವಂತ ನಿರೀಕ್ಷೆ? ಶರ್ಮಿತಾ ಶೆಟ್ಟಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದಾಖಲೆಯ 17ನೇ ಬಜೆಟ್ ಅನ್ನು ಇವತ್ತು ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಮಂಡಿಸಲಿದ್ದಾರೆ. ಈ ಬಾರಿಯ ಬಜೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸವಾಲಿನ ಬಜೆಟ್ ಅಂತಲೇ ಕರೆಯಲಾಗ್ತಿದೆ. ಯಾಕಂತಂದ್ರೆ ಒಂದ್ ಕಡೆ ಗ್ಯಾರಂಟಿ ಹೊರೆ, ಇನ್ನೊಂದು ಕಡೆ ಕೇಂದ್ರದಿಂದ ಅನುದಾನದ ಕೊರತೆ, ಕೇಂದ್ರದ ಪುರಸ್ಕೃತ ಯೋಜನೆಗಳು ಕೂಡ ಅನುದಾನಗಳು ಕೂಡ ಹಣವನ್ನು ಕೊಟ್ಟಿಲ್ಲದೆ ಇರತಕ್ಕಂಥದ್ದು, ಮತ್ತು ಎಲ್ಲೊಂದ್ ಕಡೆ ತೆರಿಗೆಯನ್ನ ಸಂಗ್ರಹದಲ್ಲೂ ಕೂಡ ಒಂದಷ್ಟು ವಿಫಲ ಆಗಿರತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಗ್ಯಾರಂಟಿಗೆ ಈ ವರ್ಷನೂ ಕೂಡ ಸುಮಾರು 55,000 ಕೋಟಿ ರೂಪಾಯಿಯಷ್ಟು ಹಣವನ್ನು ಕೂಡ ಮೀಸಲಾಗಿಡಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಮಧ್ಯಮಾವಧಿ ವಿತ್ತೀಯ ವರದಿಯ ಪ್ರಕಾರ ಈ ಬಾರಿ 80,000 ಕೋಟಿಗಿಂತಲೂ ಹೆಚ್ಚು ಹಣವನ್ನು ಪಡೆಯುವ ಆಗಿಲ್ಲ. ಈಗಾಗಲೇ ರಾಜ್ಯದ ಸಾಲದ ಮೊತ್ತ 7,50,000 ಕೋಟಿ ರೂಪಾಯಿ ಆಗಿರ್ತಕ್ಕಂಥದ್ದು. ಕಳೆದ ಬಾರಿ 4,09,000 ಕೋಟಿ ರೂಪಾಯಿಯ ಬಜೆಟ್ ಗಾತ್ರ ಇತ್ತು. ಹಾಗಾಗಿ ಈ ಬಾರಿ ಸುಮಾರು 40,000 ಕೋಟಿ ರೂಪಾಯಿ ಗಾತ್ರವನ್ನು ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದೆಲ್ಲದರ ನಡುವೆ ಈಗಾಗಲೇ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳು ಮುಂಬರಲಿರ್ತಕ್ಕಂಥ ದಿನಗಳಲ್ಲಿರ್ತಕ್ಕಂಥದ್ದು, ಗ್ರಾಮ ಪಂಚಾಯತ್ ಚುನಾವಣೆ ಇರ್ತಕ್ಕಂಥದ್ದು, ಬೆಂಗಳೂರಿನಲ್ಲಿ ಜಿಬಿಎ ಚುನಾವಣೆ ಇರ್ತಕ್ಕಂಥ. ಹಾಗಾಗಿ ಚುನಾವಣೆಯ ಉದ್ದೇಶವನ್ನು ಇಟ್ಟುಕೊಂಡು ಮತ್ತು ಈಗಾಗಲೇ ಗ್ರಾಮೀಣ ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೊಂದು ಕಡೆ ಈಗಾಗಲೇ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿರತಕ್ಕಂಥ, ಹಾಗಾಗಿ ಗ್ರಾಮೀಣ ಅಭಿವೃದ್ಧಿ ಕೂಡ ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಗೃಹಲಕ್ಷ್ಮಿ ಅವರಿಗೆ 2,000 ರೂಪಾಯಿ ಹಣವನ್ನು ಕೊಡ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ವಾರ್ಷಿಕವಾಗಿ 2 ಸೀರೆಯನ್ನು ಕೊಡುವ ಮುಖಾಂತರ ಎಲ್ಲೊಂದು ಕಡೆ ಇದನ್ನ ಚುನಾವಣೆಯಲ್ಲಿ ಮಹಿಳಾ ಮತಗಳನ್ನು ಕೇಂದ್ರೀಕರಿಸಿ ಈ ಒಂದು ಯೋಜನೆಯನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ 5 ಕೆಜಿ ಅಕ್ಕಿಯನ್ನು ಅನ್ನಭಾಗ್ಯದಡಿ ಕೊಡ್ತಿರ್ತಕ್ಕಂಥದ್ದು, ಉಳಿದ 5 ಕೆಜಿ ಬದಲಾಗಿ ಹಣವನ್ನು ಹಾಕ್ತಿದ್ದಂತ ಸರ್ಕಾರ ಇದೀಗ ಇಂದಿರಾ ಕಿಟ್ ಹೆಸರಿನಲ್ಲಿ ಈಗಾಗಲೇ ಎಣ್ಣೆ ಮತ್ತು ಬೇಳೆ ಹಾಗೂ ಉಪ್ಪು ಮತ್ತು ಸಕ್ಕರೆಯನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇಂದಿರಾ ಕಿಟ್ ಯೋಜನೆಗೆ ಸುಮಾರು 3,000 ಕೋಟಿ ರೂಪಾಯಿಯನ್ನು ಘೋಷಣೆಯನ್ನು ಮಾಡಲಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಅಪ್ಪರ್ ಕೃಷ್ಣ 3ನೇ ಹಂತದ ಯೋಜನೆ ಸಂಬಂಧಪಟ್ಟಾಗೆ ಹಣವನ್ನು ಅತಿ ಹೆಚ್ಚು ಹಣವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು. ಅಲ್ಲದೆ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಈ ಹಿಂದಿನ ನಂಜುಂಡಪ್ಪ ವರದಿಯಲ್ಲಿ ಎಲ್ಲೊಂದು ಕಡೆ ಹಿಂದುಳಿದ ವರ್ಗದ ತಾಲೂಕುಗಳಿಗೆ ಸುಮಾರು 15,000 ಕೋಟಿ ಹಣವನ್ನು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಇದರ ನಡುವೆ ಈಗಾಗಲೇ ಗೋವಿಂದರಾವ್ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ
ಸುಮಾರು 5,000 ಕೋಟಿ ರೂಪಾಯಿಯನ್ನ ಗ್ರಾಮೀಣ ಅಭಿವೃದ್ಧಿಗೆ ಮತ್ತು ಹಿಂದುಳಿದ ವರ್ಗದ ತಾಲೂಕುಗಳಿಗೆ ಮೀಸಲಿಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಬೆಂಗಳೂರಿನ ಚುನಾವಣೆ ಇರೋದ್ರಿಂದ ಬೆಂಗಳೂರಿಗೆ ಸುಮಾರು 10,000 ಕೋಟಿ ರೂಪಾಯಿಯಷ್ಟು ಮೀಸಲಿಡುವ ಸಾಧ್ಯತೆ ಇರತಕ್ಕಂಥದ್ದು. ಅಲ್ಲದೆ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವ ಸಾಧ್ಯತೆಯೂ ಇರತಕ್ಕಂಥದ್ದು. ಒಟ್ಟಾರೆ ಮುಂಬರಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಯ ಚುನಾವಣೆಯ ಗುರಿ ಇಟ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವಾರು ಘೋಷಣೆಗಳನ್ನು ಮಾಡ್ತಿರ್ತಕ್ಕಂಥದ್ದು. ಸುಮಾರು 40,000 ಕೋಟಿಗೂ ಹೆಚ್ಚಿನ ಗಾತ್ರದ ಬಜೆಟ್ ಅನ್ನು ಈ ಬಾರಿ ಮಂಡಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಕೇಂದ್ರದ ಪುರಸ್ಕೃತ ಯೋಜನೆಗಳ ಹಣ ಇಲ್ಲ ಮತ್ತು ಜಿಎಸ್ಟಿ ಸ್ಲ್ಯಾಬ್ನ ಪರಿಷ್ಕರಣೆಯಿಂದ ಸರ್ಕಾರಕ್ಕೆ ಈ ವರ್ಷ ಸುಮಾರು 12,000 ರಿಂದ 13,000 ಕೋಟಿ ರೂಪಾಯಿ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಅಲ್ಲದೆ ಮುದ್ರಾಂಕ ಮತ್ತು ರಿಜಿಸ್ಟ್ರೇಷನ್ ತೆರಿಗೆಯಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ 70% ತೆರಿಗೆ ಕಡಿಮೆ ಆಗಿರ್ತಕ್ಕಂಥದ್ದು. ಸುಮಾರು 3,000 ಕೋಟಿ ತೆರಿಗೆ. ಈ ಏನು ನಿರೀಕ್ಷೆಗಳಿದೆ ಅದನ್ನು ಫುಲ್ಫಿಲ್ ಮಾಡ್ತಾರಾ ಅಂತ ವೇಟ್ ಮಾಡಿ ನೋಡೋಣ. 10 ಕಾಲ ನಂತರ ಈಗ ಸಿಎಂ ನಿವಾಸದ ಹತ್ರ ಏನೆಲ್ಲ ಆಕ್ಟಿವಿಟೀಸ್ ನಡೀತಾ ಇದೆ ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಜಾಯ್ನ್ ಆಗಿದ್ರು. ಕೃಷ್ಣ, ಯೂಶಲಿ ಈ ಹಣೆಗೆ ನಾಮ ಇಡೋದು ಅಥವಾ ರಾಹುಕಾಲ ಇದನ್ನೆಲ್ಲ ಸಿಎಂ ನಂಬ್ತಾರಾ ಅಂತೇಳಿ ಒಂದು ಪ್ರಶ್ನೆ ಮತ್ತು ಉದ್ಭವವಾಗಿದೆ. ಕಾರಣ 10:15 ರಾಹುಕಾಲ, 10 ಕಾಲಿಗೆ ಬಜೆಟ್ ಸಿಎಂ ಮಂಡನೆ ಮಾಡ್ತಿರೋದ್ರಿಂದ ಮತ್ತೆ ಅವ್ರ ನಿವಾಸದ ಹತ್ರ ಏನೆಲ್ಲ ತಯಾರಿಗಳಾಗ್ತಾ ಇದೆ, ಎಷ್ಟೊತ್ತಿಗೆ ಹೊರಡ್ತಾರಲ್ಲಿಂದ? ಶರ್ಮಿತಾ, ಸಹಜವಾಗಿಯೇ ರಾಹುಕಾಲ, ಗುಳಿಕಾಲ ಮತ್ತು ಒಳ್ಳೆ ಕಾಲವನ್ನು ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಗಮನಿಸ್ತಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದರ ಬಗ್ಗೆ ಯಾವುದೇ ಹೆಚ್ಚು ಒತ್ತನ್ನು ಕೊಡಲ್ಲ. ಆದರೆ ಆಪ್ತರು ಮತ್ತು ಸಚಿವರುಗಳು ಹೇಳಿದ ಸಂದರ್ಭದಲ್ಲಿ ಕೇಳಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಿರುತ್ತೆ. ಹಾಗಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬೆಳಗ್ಗೆ 10:15ಕ್ಕೆ ಸುಮಾರಿಗೆ ಬಜೆಟನ್ನು ಮಂಡನೆ ಮಾಡುವಂತ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಆರ್ಥಿಕ ಇಲಾಖೆ ಅಧಿಕಾರಿಗಳು ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಗೆ ಬರ್ತಾರೆ. ಅಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಕೊನೆಯ ಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳು ಮಾಡಬೇಕು ಮತ್ತೆ ಬಜೆಟ್ ಪ್ರತಿಯಲ್ಲಿ ಏನೆಲ್ಲ ಅಂಶಗಳನ್ನು ಸೇರಿಸಬೇಕು ಮತ್ತೆ ಅದು ಸರಿ ಇದೆಯಾ, ಮತ್ತೊಮ್ಮೆ ಏನಾದರೂ ಬೇರೆ ಆದರೂ ಸೇರಿಸಬೇಕಾ, ಹೀಗೆ ಒಂದಷ್ಟು ಪ್ರತಿ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಬಜೆಟ್ ಪ್ರತಿ ಬಗ್ಗೆ ಅಂತಿಮವಾಗಿ ಮುಖ್ಯಮಂತ್ರಿಗಳ ಜೊತೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಬಜೆಟ್ ಪ್ರತಿ ಸೂಟ್ ಕೇಸ್ ಏನಿದೆ ಅದನ್ನು ಮುಖ್ಯಮಂತ್ರಿಗಳ ಹಸ್ತಾಂತರವನ್ನು ಮಾಡಲಿದ್ದಾರೆ. ಅದಾದ ಬಳಿಕವಾಗಿ ಮುಖ್ಯಮಂತ್ರಿಗಳು ಆ ಒಂದು ಸೂಟ್ ಕೇಸ್ನೊಂದಿಗೆ ಸರಿಸುಮಾರು 9:30 ಸರಿಸುಮಾರು ಕಾವೇರಿಯಿಂದ ವಿಧಾನಸೌಧಕ್ಕೆ ತೆರಳುವಂಥದ್ದು. ಅಲ್ಲಿ 9:45 ಸುಮಾರಿಗೆ ಕ್ಯಾಬಿನೆಟ್ ವಿಶೇಷವಾದಂಥ ಸಚಿವ ಸಂಪುಟ ಸಭೆ ಕೂಡ ನಡೀತಾ ಇರುವಂಥದ್ದು. ಆ ಒಂದು ಕ್ಯಾಬಿನೆಟ್ನಲ್ಲಿ ಅದರ ಬಜೆಟ್ಗೆ ಅನುಮೋದನೆಯನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ 10:15 ಸುಮಾರಿಗೆ ವಿಧಾನಸಭಾ ಅಂಗಣಕ್ಕೆ ತೆರಳೋದ್ರ ಮುಖಾಂತರವಾಗಿ ಅಲ್ಲಿ 10:15ರಿಂದನೇ ಬಜೆಟ್ ಅನ್ನು ಓದುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈಗ ತಾನೇ ಮುಖ್ಯಮಂತ್ರಿಗಳು ಎದ್ದು ಫ್ರೆಶ್ ಅಪ್ ಆಗೋದ್ರ ಮುಖಾಂತರವಾಗಿ ದಿನನಿತ್ಯದ ಏನೋ ಪೇಪರ್ಗಳನ್ನು ಓದೋದ್ರ ಮುಖಾಂತರವಾಗಿ ಅಂತಿಮವಾಗಿ ಬಜೆಟ್ ಪ್ರಿಪರೇಷನ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ತೊಡ್ಕೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕಾವೇರಿ ನಿವಾಸದಿಂದ ಏನು ವಿಧಾನಸೌಧಕ್ಕೆ ತೆರಳುತ್ತಿರುವಂಥದ್ದು. ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ರಾಜ್ಯದ ಜನರು. ಮತ್ತೆ ಒಂದ್ ಕಡೆ ಮುಖ್ಯಮಂತ್ರಿಗಳು ದಾಖಲೆಯ ಬಜೆಟ್ ಅನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ದಾಖಲೆಯಾಗಿ ಮುಖ್ಯಮಂತ್ರಿಗಳಾಗಿ ಹೆಚ್ಚಿನ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವರು ಮುಂದುವರಿಯುವಂಥದ್ದು. ಸಹಜವಾಗಿಯೇ ಹೆಚ್ಚಿನ ಪ್ರಮಾಣದಲ್ಲಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನ್ನ ಪರವಾಗಿ ಜನರಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿಗಳು ಜನರ ಆಶೋತ್ತರವಾಗಿ ಜನರ ಬಯಕೆ ಏನಿದೆ, ನಿರೀಕ್ಷೆಗಳೇನಿದ್ದಾವೆ, ಅವರ ಬೇಡಿಕೆಗಳೇನಿದ್ದಾವೆ ಅದರ ಅನುಗುಣವಾಗಿ ಈಗಾಗಲೇ ಬಜೆಟ್ ಅನ್ನ ಮಂಡನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಅಂತಿಮ ಸಿದ್ಧತೆಯಲ್ಲಿ ತೊಡ್ಕೊಂಡಿರುವಂಥದ್ದು. 9:30 ಸುಮಾರಿಗೆ ಮುಖ್ಯಮಂತ್ರಿಗಳು ಕಾವೇರಿಯಿಂದ ವಿಧಾನಸೌಧಕ್ಕೆ ತೆರಳಿ ಅಲ್ಲಿ 10:15 ಸುಮಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಮುಂದಾಗಿರುವಂತದ್ದು. ಶರ್ಮಿತಾ, ರಾಜ್ಯದ ಜನತೆಯ ಬಹು ನಿರೀಕ್ಷೆಯ ಬಜೆಟ್ ಇವತ್ತು ಮಂಡನೆ ಆಗ್ತಾ ಇದೆ. 17ನೇ ಬಾರಿಗೆ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಜನರ ನಿರೀಕ್ಷೆಯನ್ನ ಯಾವ ರೀತಿ ಫುಲ್ಫಿಲ್ ಮಾಡ್ತಾರೆ ಅನ್ನೋ ಕುತೂಹಲದ ಮಧ್ಯದಲ್ಲಿ ಪಕ್ಷದಲ್ಲೂ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಸವಾಲಿದೆ. ಇದನ್ನ ಹೆಂಗ್ ಸರಿದೂಗಿಸ್ತಾರೆ ಅನ್ನೋ ಕುತೂಹಲನೂ ಇದ್ದೇ ಇದೆ ಈ ಬಾರಿಯ ಬಜೆಟ್ನಲ್ಲಿ. ಡಿಸಿಎಂ ನಿವಾಸದಿಂದ ಈ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್ ರೆಡಿ ಆಗಿದ್ದಾರೆ. ಕಾರ್ತಿಕ್, ಪಕ್ಷದೊಳಗೆ ಸಾಕಷ್ಟು ಗೊಂದಲ ಇದೆ, ಅದರಲ್ಲೂ ಪವರ್ ಶೇರಿಂಗ್ ವಿಷಯವಾಗಿ ಇವಾಗ ಒಂದು ಪೀಕ್ ಲೆವೆಲ್ ತಲುಪಿಬಿಟ್ಟಿದೆ. ಬಜೆಟ್ ನಂತರ ಏನಾಗುತ್ತೆ ಅನ್ನೋ ಕುತೂಹಲದ ಮಧ್ಯದಲ್ಲಿ ಈಗ ಡಿಸಿಎಂ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆ ಸಿದ್ದರಾಮಯ್ಯ ಅವರು. ಶರ್ಮಿತಾ ಶೆಟ್ಟಿ, ಬಹಳ ಪ್ರಮುಖವಾಗಿ ರಾಜ್ಯ ಬಜೆಟ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಅನ್ನು ಕೂಡ ಮಂಡಿಸಲಿಕ್ಕಿದ್ದಾರೆ. ಪ್ರಮುಖವಾಗಿ ಈ ಒಂದು ಬಜೆಟ್ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಕಾಂಗ್ರೆಸ್ನ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳೇನಾಗಿತ್ತಲ್ಲ, ಆ ಒಂದು ಬೆಳವಣಿಗೆಗಳು ಈ ಒಂದು ಬಜೆಟ್ನ ನಂತರದಲ್ಲಿ ಒಂದಿಷ್ಟು ಬೇರೆ ಬೇರೆ ರೀತಿಯ ಸ್ವರೂಪಗಳನ್ನು ಕೂಡ ಪಡೆದುಕೊಳ್ಬಹುದು ಅನ್ನುವಂಥದ್ದು ಕೂಡ ಅಂದಾಜಿಸಲಾಗಿದೆ. ಇದೆಲ್ಲದರ ನಡುವೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇವತ್ತು 9:30ಕ್ಕೆ ಸದಾಶಿವನಗರದ ತಮ್ಮ ನಿವಾಸದಿಂದ ವಿಧಾನಸೌಧಕ್ಕೆ ತೆರಳುತ್ತಾರೆ. ಅಂದ್ರೆ ಬೆಳಗ್ಗೆ 9:45ಕ್ಕೆ ನಡೆಯುವಂತಹ ವಿಶೇಷ ಕ್ಯಾಬಿನೆಟ್ನಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಭಾಗಿಯಾಗ್ತಾರೆ. ನಂತರದಲ್ಲಿ ಬಜೆಟ್ ಮಂಡನೆ ವೇಳೆಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಉಪಸ್ಥಿತರಿರ್ತಾರೆ. ಪ್ರಮುಖವಾಗಿ ಗಮನಿಸಬೇಕು, ಬೆಂಗಳೂರು ಉಸ್ತುವಾರಿಯಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇರತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ ಬಜೆಟ್
ಪೂರ್ವಭಾವಿ ಸಭೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ಬೆಂಗಳೂರಿಗೆ ಸಾಕಷ್ಟು ಅನುದಾನದ ಬೇಡಿಕೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಇಟ್ಟಿದ್ರು. ಜೊತೆಗೆ ಈಗಾಗಲೇ ಪಾಲಿಕೆಯ ಚುನಾವಣೆಯು ಕೂಡ ಬರ್ತಾ ಇರತಕ್ಕಂತ ಕಾರಣಕ್ಕಾಗಿ ಪಾಲಿಕೆಯ ಚುನಾವಣೆಯನ್ನು ಕೂಡ ಗೆಲ್ಲಬೇಕಾಗಿದೆ. ಆ ಒಂದು ಚುನಾವಣೆಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬೆಂಗಳೂರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಭರಪೂರವಾಗಿರುವಂತಹ ಒಂದು ಹಣಕಾಸಿನ ನೆರವನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ 5 ಪಾಲಿಕೆಗಳೇನಿವೆ 5 ಪಾಲಿಕೆಗಳಿಗೂ ಕೂಡ ಪ್ರತ್ಯೇಕವಾಗಿ ಅನುದಾನವನ್ನ ಈ ಒಂದು ಬಜೆಟ್ ನಲ್ಲಿ ಹಂಚಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು. ಜೊತೆಗೆ ಮೆಟ್ರೋ ವಿಸ್ತರಣೆಗೆ ಕೂಡ ರಾಜ್ಯ ಬಜೆಟ್ ನಲ್ಲಿ ಹೆಚ್ಚಿನ ಅನುದಾನದ ನಿರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರ ನೀರಾವರಿ ಜಲಸಂಪನ್ಮೂಲ ಇಲಾಖೆಗೂ ಕೂಡ ಹೆಚ್ಚಿನ ಅನುದಾನವನ್ನ ಹಂಚಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ರಾಜ್ಯ ಬಜೆಟ್ ನಲ್ಲಿ ಪ್ರಮುಖವಾಗಿ ಅಂದ್ರೆ ನೀರಾವರಿ ಯೋಜನೆಗೂ ಕೂಡ ಒತ್ತನ್ನು ಕೊಡಲಾಗತ್ತೆ ಅನ್ನೋದು ಕೂಡ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಈ ಒಂದು ಬಜೆಟ್ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಈ ಒಂದು ಬಜೆಟ್ ಅನ್ನು ಡಿ ಕೆ ಶಿವಕುಮಾರ್ ಅವರು ತಾನು ಸಿಎಂ ಆಗಿ ಮಂಡನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಪಟ್ಟಿದ್ರು. ಆದರೆ ಅದು ಸಾಧ್ಯ ಆಗದೇ ಇರುವಂತ ಕಾರಣಕ್ಕಾಗಿ ತನ್ನ ಇಲಾಖೆಗೆ ಈ ಒಂದು ಬಜೆಟ್ ನಲ್ಲಿ ಒಂದಿಷ್ಟು ಹೆಚ್ಚಿನ ಪ್ರಮಾಣದ ಅನುದಾನವನ್ನು ತೆಗೆದುಕೊಳ್ಳೋದು, ಜೊತೆಗೆ ಉಸ್ತುವಾರಿಯಾಗಿರುವಂತಹ ಬೆಂಗಳೂರಿಗೂ ಕೂಡ ಹೆಚ್ಚುವರಿಯಾಗಿ ಅನುದಾನವನ್ನು ಪಡೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಪಟ್ಟಿದ್ರು. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಮುಂದೆಯೂ ಕೂಡ ಒಂದಿಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ರು. ಆ ಎಲ್ಲ ಬೇಡಿಕೆಗಳನ್ನ ಈ ಒಂದು ಬಜೆಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪೂರೈಸ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಹಜವಾಗಿ ಇರತಕ್ಕಂಥದ್ದು. ಜೊತೆಗೆ ಈ ಒಂದು ಬಜೆಟ್ ನಂತರದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅನ್ನುವಂತ ಕುತೂಹಲವು ಕೂಡ ಈಗ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, 10 ಕಾಲ ನಂತರ ಬಜೆಟ್ ನಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನ ನೋಡೋಣ ಅಫಿಷಿಯಲ್ ಆಗಿ. ಥ್ಯಾಂಕ್ ಯು ಸೋ ಮಚ್.